ಇಲ್ಲ ಆ್ಯಕ್ಚುಲಿ ಸತ್ಯ ಹೇಳಬೇಕು ಅಂದರೆ ರಾಗಿಣಿ ಮೇಡಮ್ಗೋಸ್ಕರನೇ ಬಂದೆ. ಈಗ ನೋಡ್ಕೊಂಡಂಗೆ ಆಗುತ್ತೆ ಅಂತ, ಯಾಕೆಂದರೆ ಡ್ಯಾನ್ಸ್ ಟೈಮಲ್ಲಿ ನೋಡಿದ್ದು ಸಾರೇಶ್ ಅಂತ ಮಾಡುವಾಗ ಈಗ ಒಂದು ಸ್ವಲ್ಪ ಎದುರುಗಡೆ ಭಾರಿ ಕ್ಲೋಸಲ್ಲಿ ನೋಡ್ಬೋದಲ್ಲ ಅಂದ್ಕೊಂಡು ರಾತ್ರಿಯೆಲ್ಲ ನಿದ್ದೆನೇ ಮಾಡಿಲ್ಲ. ಕಣ್ಣು ಗೊತ್ತಾಗ್ತದೆ. ಹೌದಾ? ಇವರು ನಂತರನೇ ನಿದ್ಗೆಟ್ಬಿಟ್ಟವ್ರೆ. ಯಾರು ನೋಡೋಕ್ಕೆ ಭಾರಿ ಖುಷಿ ಆಗುತ್ತೆ. ಆಮೇಲೆ ಟ್ರೇಲರ್ ಲಾಂಚು 27ನೇ ತಾರೀಕಿತ್ತು. ಅದು ಅನಿವಾರ್ಯ ಕಾರಣಗಳಿಂದ ಬರೀ ಟ್ರೇಲರ್ ಮಾತ್ರ ಬಂತು. ನಾವೆಲ್ಲ ಒಂದು ಕಡೆ ಸಂಗಮ ಆಗ್ಲಿಕ್ಕೆ ಆಗಿರಲಿಲ್ಲ. ಅದಾದಮೇಲೆ ಅವತ್ತು ನಾನು ಅಂದ್ಕೊಂಡೆ ಅಯ್ಯಯ್ಯೋ ಟ್ರೇಲರ್ ಬಿಟ್ಬಿಟ್ರೆ ನನ್ನನ್ನು ಕರೆದೇ ಇಲ್ವೇನೋ ಅಂತ. ಮತ್ತೆ ಕನ್ಫರ್ಮೇಷನ್ಗೆ ಡೈರೆಕ್ಟ್ರಿಗೆ ಮಾಡಿದೆ, ಸಾರ್ ಟ್ರೇಲರ್ ಬಿಟ್ಬಿಟ್ಟಿದ್ದೀರಿ, ನಾನು ಕರೆದೇ ಇಲ್ಲ ಅಂತ. ಇಲ್ಲಪ್ಪ ಬರೀ ಟ್ರೇಲರ್ ಮಾತ್ರ ಬಿಟ್ಟಿದ್ದೀವಿ, ಎಲ್ಲರೂ ಆಮೇಲೆ ಕರಿತೀವಿ ಅಂತ ಅಂದರು. ಕರೆದಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗಜರಾಮ ಅನ್ನೋ ಒಂದು ಪಿಕ್ಚರು ತುಂಬ ಅದ್ಭುತವಾಗಿ ಬಂದಿದೆ. ಸೆಟ್ಟಲ್ಲೂ ಕೂಡ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ವಿ. ತುಂಬ ಅದ್ಭುತವಾದಂಥ ಸ್ಕ್ರಿಪ್ಟು ಗಜರಾಮ. ಆಮೇಲೆ ನಮ್ಮ ಹೀರೋ ಸರು ರಾಜವರ್ಧನ್ ಸರು ಅವ್ರ ಜೊತೆ ಆ್ಯಕ್ಟ್ ಮಾಡೋದೇ ಒಂದು ಖುಷಿ. ತುಂಬ ಸಪೋರ್ಟಿವ್ ಮಾಡಿದ್ದಾರೆ. ಮತ್ತು ಹೊಸ ಕಲಾವಿದರು ಏನಾದರೂ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರೆ ಕೆಲವರು ಸಪೋರ್ಟ್ ಮಾಡಲ್ಲ, ಅಂಥದ್ರಲ್ಲಿ ಅಣ್ಣ ಸಿಕ್ಕಾಬಿಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಭಾರಿ ಖುಷಿ ಆಗುತ್ತೆ ಅಣ್ಣ. ಅಲ್ಲ ಈ ಥರ ಅಂದರೆ ಕೆಲವರು ಅಲ್ಲಲ್ಲ ಅಣ್ಣ ಬತ್ತೈತೆ, ನಾನು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬತ್ತೈತೆ, ನೀವೇ ಹಿಂಗೆ ಬಂದ್ಬಿಟ್ರಿ. ಒಂದೇ ಒಂದು ನಿಮಿಷ ಬರ್ತೀರಣ್ಣ ಆ ಕಡೆಯಿಂದ. ಆಮೇಲೆ ಹೊಸ ಕಲಾವಿದರು ಸಿಕ್ಕಾಬಿಟ್ಟೆ ಸಪೋರ್ಟ್ ಮಾಡ್ತಾರೆ ರಾಜಣ್ಣ. ಅಣ್ಣ ಥ್ಯಾಂಕ್ ಯು ಅಣ್ಣ, ಲವ್ ಯು. ಆಮೇಲೆ ಮೇಡಮು ಅಷ್ಟೇ, ಮೇಡಮ್ ನೋಡೋದೇ ಒಂದು ಖುಷಿ. ಅಲ್ಲ ಕುಂತ್ಕೊಂಡಲ್ಲ ಎದುರುಗಡೆ ಮೇಡಮು ಸಿಕ್ಕಾಬಿಟ್ಟೆ ಸಪೋರ್ಟ್ ಮಾಡೋರೆ. ಆಮೇಲೆ ನಮ್ಮ ದೀಪಕ್ ಅಣ್ಣರು ಸಪೋರ್ಟ್ ಮಾಡೋರೆ. ಫಸ್ಟ್ ಡೇ ಸಿಕ್ಕಾಬಿಟ್ಟೆ ಖುಷಿ ಆಯಿತು, ಚೆನ್ನಾಗಿ ಸಪೋರ್ಟ್ ಮಾಡೋರೆ. ಆಮೇಲೆ ಅದ್ಭುತವಾದಂಥ ಸ್ಕ್ರಿಪ್ಟು. ಒಂದು ನಮ್ಮ ದೇಸಿ ಕ್ರೀಡೆ ಅದು. ಆ್ಯಕ್ಚುಲಿ ಒಂದು ಕುಸ್ತಿ ಪೈಲ್ವನ್ ಕಂಟೆಂಟ್ ಇಟ್ಕೊಂಡು ರಸ್ಲಿಂಗ್ ಮಾಡಿ ಅದು ಒಂದು ನ್ಯಾಷನಲ್ ಲೆವೆಲ್ಗೆ ಒಂದು ತೊಗೊಂಡೋಗೋದೈತಲ್ಲ, ಅದು ನಿಜವಾಗ್ಲೂ ಕಷ್ಟ. ಸರ್ ಈ ಒಂದು ಗೇಮ್ನ ನ್ಯಾಷನಲ್ ಲೆವೆಲ್ಗೆ ತಗೊಂಡೋದ್ರಲ್ಲಿ ಹೆಂಗೆ ಅಂತ ನರಸಿಂಹಣ್ಣ ಅವ್ರಿಗೆ ಕೇಳಿದೆ. ಅದೆಲ್ಲ ಏನು ಮಾಡಲಿ, ಈ ಒಂದು ಕಂಟೆಂಟ್ ತೊಗೊಂಡಿದ್ದೀವಿ, ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಇದನ್ನ ಅಷ್ಟೇ ಅದ್ಭುತವಾಗಿ ತೋರಿಸ್ಬೇಕು ಅಂತ ಅಣ್ಣ ಮಾಡಿದ್ದಾರೆ. ಅಣ್ಣ ತುಂಬ ಖುಷಿ ಆಯಿತು. ನೀವು ನಕ್ಕರೆ ನಾನು ಸುಳ್ಳು ಹೇಳ್ತಾಯಿದ್ದೀನಿ ಅನ್ಕೊಬಿಡ್ತಾರೆ. ಆಮೇಲೆ ನಾನು ನಿಜ ಹೇಳ್ತಾ ಇದ್ದೀನಿ. ಆಮೇಲೆ ಭಾರಿ ಖುಷಿ ಆಯಿತು. ಆಮೇಲೆ ಬಿಗ್ ಬಾಸು ಮುಗಿದ್ಮೇಲೆ ಇದು ನನ್ನ 3ನೇ ಪಿಕ್ಚರು. 3ನೇ ಕೃಷ್ಣಪ್ಪ KTM, ಅದಾದಮೇಲೆ ಗಜರಾಮ ಪಿಕ್ಚರು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಹೊಸ ಪಿಕ್ಚರು ಹೊಸ ತಂಡ ಮಾಡಿದೆ ಅಂತ ದಯವಿಟ್ಟು ಮೊಬೈಲು, ಯೂಟ್ಯೂಬು, ಟೆಲಿಗ್ರಾಮು ಇದರಲ್ಲೆಲ್ಲ ಬರೋವರೆಗೂ ಕಾಯಬೇಡ್ರಿ. ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿರಿ. ನೀವು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿದ್ರೆ ಅಷ್ಟೇ ಒಂದು ಹೊಸ ತಂಡಕ್ಕೆ ಒಂದು ಬೆಂಬಲ ಕೊಟ್ಟಂಗಾಗುತ್ತೆ. ನೀವು ಎಷ್ಟು ಚೆನ್ನಾಗಿದೆ ಅಂತ ಬಾಯಿಂದ ಬಾಯಿಗೆ ಹೋಗಿ ಮೌತ್ ಪಬ್ಲಿಸಿಟಿ ಕೊಟ್ಟರಷ್ಟೇ ಪಿಕ್ಚರು ತುಂಬ ಹಿಟ್ಟಾಗಿದೆ ಅಂತ ಗೊತ್ತಾಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಒಂದು ತಂಡನ ಸಪೋರ್ಟ್ ಮಾಡಿದ್ರೆ ನಮ್ಮ ನರಸಿಂಹಣ್ಣಂಥವರು ಇನ್ನೊಂದಷ್ಟು ಸಿನಿಮಾ ಮಾಡಿ ನಮ್ಮಂಥ ಕಲಾವಿದರಿಗೆ ಅನ್ನ ಕೊಡೋದಕ್ಕೆ ದಾರಿದೀಪ ಆಗುತ್ತೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ನಾನು ಯಾವಾಗ ಬಂದ್ರೂ ಇದೊಂದೇ ಮಾತು ಕೇಳೋದು, ನೀವು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ನೀವು ಬಾಯಿಂದ ಬಾಯಿಗೆ ಹೇಳಿದಾಗಷ್ಟೇ ಆ ಸಿನಿಮಾ ಸ್ಟ್ರೆಂತ್ ಏನು, ಆ ಕೆಪಾಸಿಟಿ ಏನು ಅಂತ ಗೊತ್ತಾಗುತ್ತೆ. ದಯವಿಟ್ಟು ನೋಡಿ. ಆಮೇಲೆ ಇನ್ನೊಂದಷ್ಟು ಹೇಳಬೇಕು, ನಮ್ಮ ನರಸಿಂಹಣ್ಣವರು ಒಂಥರ ಅವರ ಕಂಪ್ನಿ ಎಂಪ್ಲಾಯ್ ಥರ ಮಾಡ್ಕೊಂಡಿದ್ದಾರೆ. ನಂಗೆ ಭಾರಿ ಖುಷಿಯಾಗುತ್ತೆ. ಯಾವುದೇ ಒಂದು ಪಿಕ್ಚರ್ ಮಾಡೋದನ್ನು ಅವಕಾಶ ಕೊಡ್ತಾನೆ ಇರ್ತಾರೆ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಬಾಂಡ್ ರವಿನಲ್ಲೂ ಒಳ್ಳೆ ಪಾತ್ರ ಕೊಟ್ಟರು. ಅದಾದಮೇಲೆ ಗಜರಾಮ ಮಾಡಿದ್ದಾರೆ. ಮುಂದಿನ ಪಿಕ್ಚರ್ಗೆ ನನ್ನೇ ಹೀರೋ ಆಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ನಮ್ಮ ತಾಯಿನೇ ನಾನು ಹೇಳಲ್ಲಣ್ಣ. ಸುಮ್ಮನೆ ನಾನೇನು ಹೀರೋ ಏನಾಗಲ್ಲ, ಒಂದು ಒಳ್ಳೆ ಇಲ್ಲ ಒಳ್ಳೊಳ್ಳೆ ಪಾತ್ರ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಮುಂದಕ್ಕೂ ಪಿಕ್ಚರ್ ಮಾಡಿ ಅಣ್ಣ. ಹೌದಾ? ಥ್ಯಾಂಕ್ಸ್ ಅಣ್ಣ. ಅವ್ರಿಗೆ ನರಸಿಂಹಣ್ಣ ಅವ್ರಿಗೆ ಅತಿಯಾದ ಪ್ರೀತಿ. ನಾನು 5 ರೂಪಾಯಿ ಕೇಳಿದ್ರೆ 10 ರೂಪಾಯಿ ಕೊಟ್ಬಿಡ್ತಾರೆ ತಗೊಂಡೋಗೋ ಅಂತ, ಅಷ್ಟೊಂದು ಪ್ರೀತಿ ಇದೆ ಅಣ್ಣಗೆ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಆಮೇಲೆ ನಮ್ಮ ಜೇವಿಯರ್ ಅಣ್ಣ, ಈ ಒಂದು ಟೀಮ್ಗೆ ನಾವು ಫಸ್ಟು ಬಾಂಡಿಂಗ್ ಆಗೋಕ್ಕೆ ಕಾರಣನೇ ನಮ್ಮ ಜೇವಿಯರ್ ಅಣ್ಣ. ಕಾಶಿ ಅಣ್ಣ ಥ್ಯಾಂಕ್ ಯು ಅಣ್ಣ. ನಿಮ್ಮ ಪ್ರೀತಿ ಅಭಿಮಾನ ನಾವು ಯಾವತ್ತೂ ಮರೆಯಲ್ಲ. ನಿಮ್ಮ ಜೊತೆ ನಾವು ಯಾವಾಗಲೂ ಈ ಒಂದು ಪ್ರಮೋಷನ್ನು ಮಾಡೋದಕ್ಕೆ ನನ್ನ ಜೊತೆಲಿ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ಅಣ್ಣಂಗೆ ಹೇಳಿದ್ದೀನಿ ಬರ್ತೀನಣ್ಣ ಅಂತ, ನನ್ನೇ ಕರೆದಿರಲಿಲ್ಲ ಅವರು. ರಾಜವಣ್ಣಗೆ ಹೇಳಿದ್ರಾ? ರಾಜವಣ್ಣ ನಿಮ್ಮ ಜೊತೆ ನಾವು ಇರ್ತೀವಿ, ಪಿಕ್ಚರು 100% ಹಿಟ್ ಆಗುತ್ತೆ. ಥ್ಯಾಂಕ್ ಯು. ದೀಪು ಅಣ್ಣ ನೀವು ಭಾರಿ ಸಪೋರ್ಟ್ ಮಾಡಿದ್ದೀರಿ, ಥ್ಯಾಂಕ್ ಯು ಅಣ್ಣ.
ಆಮೇಲೆ ಇದು ಅಯ್ಯೋ ಇದು ಅಲ್ಲ ಇನ್ನೊಂದು ಮಾತಾಡೋದು ಮರ್ತ್ಬಿಟ್ಟೆ ನಮ್ಮ ಅಲ್ಲ ನಾನು ಸುದೀಪ್ ಅಣ್ಣ ಅಂತೀನಿ ಸುನಿಲ್ ಅದೇ ಸುದೀಪ್ ಅಣ್ಣ ನೆನಪಿಸ್ಕೊಂಡು ಬರೀ ಸುದೀಪ್ ಅಣ್ಣನೇ ಅಂತಾನೆ ಬರ್ತೈತೆ. ಸುನಿಲ್ ಅಣ್ಣ ಥ್ಯಾಂಕ್ ಯು ಅಣ್ಣ, ಒಳ್ಳೆ ಪಾತ್ರ ಹಾಕಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಅಣ್ಣ. ಎಂಟೈರು ಆಮೇಲೆ ನಮ್ಮ ಜಗ್ಗಿ ಬಗ್ಗೆ ಹೇಳಿ ನಾನು ಜಗ್ಗಿ ಬೇಜಾರು ಮಾಡ್ಕೊಬಿಡ್ತಾರೆ. ಜಗ್ಗಿ ಥ್ಯಾಂಕ್ ಯು. ಎಲ್ರಿಗೂ ಇಲ್ಲಿ ಬಂದಿರೋರು ಎಲ್ರಿಗೂ ಥ್ಯಾಂಕ್ ಯು. ಆಮೇಲೆ ನಮ್ಮ ಮೀಡಿಯಾ ಟೀಮು ಪತ್ರಕರ್ತ ಬಾಂಧವರಿಗೆ ನಾವು ಯಾವಾಗಲೂ ಚಿರುಣಿಯಾಗಿರ್ತೀವಿ. ನಾವು ಏನೇ ಮಾತಾಡಿದ್ರು ಅಷ್ಟೇ ವೇಗವಾಗಿ ಜನಗಳಿಗೆ ತಲುಪಿಸೋ ಶಕ್ತಿ ನಿಮ್ಮೊಬ್ಬರಿಗೆ ಇರೋದು. ಬಂದಿರೋ ಎಲ್ಲ ಪತ್ರಕರ್ತರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸಂತೋಣ. ಹಿಂಗಂತ ಅಲ್ಲ, ಹಿಂಗೇನೋ ಕರೀತಾರೆ ಆ್ಯಂಕರ್ ಅಂತ ಗೊತ್ತಿದ್ರೆ ನಮ್ಮ ತಾಯಣ್ಣ ಎದ್ದೇಳ್ತಾನೆ ಇರಲಿಲ್ಲ. ನಾನು ಅಣ್ಣ ಅಂತೆ ಮದುವೆ ಆಗೈತಾ? ಇಲ್ವಾ? ನಿಮಗಾಗಿದೆಯಲ್ಲ? ಅಲ್ಲ ನನಗಾಗಿದೆ. ಮಾನಸ ಅವರೇ ಅಲ್ಲ ನನಗೆ ಒಂದು ಕ್ಷಣ ಶೇಕ್ ಆಗೋದು ಯಾವಾಗ ಅಂದರೆ, ಈ ಆ್ಯಂಕರ್ಗಳು ಸ್ಟೇಜ್ ಮೇಲೆ ಕರೆಸ್ಬಿಟ್ಟು ಫಸ್ಟು ಫುಲ್ ಬಿಲ್ಡಪ್ ಕೊಟ್ಟು ಕರೆಸಿರ್ತಾರೆ. ಆಮೇಲೆ ಸಂತು ಅಣ್ಣ ಒಳ್ಳೇದಾಗಲಿ ಅಂತಾರೆ. ಈ ಅಣ್ಣ ಅಂದಾಗ ಒಂಥರ ಬೇಜಾರಾಗುತ್ತೆ. ಇರಲಿ ಬಿಡಿ, ಹೋಗಲಿ.